ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆಯ ಬಳಿಕ ಅದರ ಸೇಡಿಗೆನೆ ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ರ ದುಷ್ಕರ್ಮಿಗಳು ಅನ್ನುವಂತ ಪ್ರಶ್ನೆ ಇದೆ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು. ಅವರ ಸಹೋದರ ಕೂಡ ಅದೇ ವಿಚಾರ ಹೇಳ್ತಾ ಇದ್ರು. ನೋಡಿ, ಸಹಜವಾಗಿ ಒಂದು ಅಟೆಂಪ್ಟ್ ಆಗಿ ಮಿಸ್ ಆದಂತ ಸಂದರ್ಭದಲ್ಲಿ ಮತ್ತೆ ಆ ವ್ಯಕ್ತಿಗೆ ಏನಾದ್ರು ಆಯ್ತು ಅಂತ ಅಂದ್ರೆ ಎಲ್ರಿಗೂ ಅನುಮಾನ ಬರೋದು ಯಾರು ಅಟೆಂಪ್ಟ್ ಮಾಡಿರ್ತಾರಲ್ಲ ಅವ್ರ ಮೇಲೇನೆ. ಯಾಕಂತಂದ್ರೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿತ್ತು. ನೇರವಾಗಿ ಅವ್ರ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ರು. ಬಟ್ ಈಗ ನಮ್ಮನ್ನ ಹೆದರಿಸೋದಕ್ಕೆ ಈ ತರ ಕೃತ್ಯ ಮಾಡ್ತಾ ಇದ್ದಾರೆ. ಬಟ್ ನಾವು ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಹೆದರಲ್ಲ. ಕ್ರಿಕೆಟ್ ಆಟ ಆಡ್ತಾ ಇದ್ದಂತ ಹುಡುಗರು ಬೆಂಕಿ ಬಿದ್ದಿರೋದನ್ನ ನೋಡಿ ಮಾಹಿತಿ ಕೊಟ್ರು. ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಕೆಲಸ ಆಗ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಹೆದರಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಈ ಘಟನೆ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ಅದು ಸ್ವತಃ ಬಳ್ಳಾರಿಯ ಶಾಸಕರು. ಹೀಗಂತ ಜನಾರ್ದನ್ ರೆಡ್ಡಿ ಅವರು, ಅದರ ಜೊತೆಗೆ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಇಬ್ಬರು ಕೂಡ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸಂಜೆ ಈ ಘಟನೆ ನಡೆದಿದೆ, ಅದರ ಜೊತೆಗೆ ಒಂದಷ್ಟು ಜನ ಬಂದಿದ್ರು ಅಂತ ಹೇಳಿ, ಇದು ಹೇಗ್ ನಡೀತು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನ್ ಮಾಹಿತಿ ಸಿಕ್ಕಿದೆ? ಹೌದು ಪ್ರಭು, ಏನು ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಘಟನೆ ಮಾಸು ಮುನ್ನವೇ ಇವತ್ತು ಸಂಜೆ ಮತ್ತೊಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಬಳ್ಳಾರಿಯ ಕಂಟೋನ್ಮೆಂಟ್ ಪ್ರದೇಶದಲ್ಲಿರ್ತಕ್ಕಂಥ ಬೆಳಗಲ್ ರಸ್ತೆ ಏನಿದೆ, ಬೆಳಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಜಿ ಸ್ಕ್ವಯರ್ ಲೇಔಟ್ ನಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರ್ತಕ್ಕಂಥ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ಸಂಜೆ 6-6:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರಬಹುದು ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾವಾಗ ಮನೆಗೆ ಬೆಂಕಿ ಬೀಳುತ್ತೋ ಆಗ ಸ್ಥಳೀಯರು ಬೆಂಕಿ ನಂದಿಸುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಅಗ್ನಿಶಾಮಕ ದಳದ ಸ್ಥಳಕ್ಕೂ ಕೂಡ ಕಾಲ್ ಮಾಡ್ತಾರೆ. ಸೊ ಅಗ್ನಿಶಾಮಕ ದಳದವರು ಕೂಡ ಸದ್ಯ ಸ್ಥಳದಲ್ಲಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ ಅವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಮನೆಗೆ ಬೆಂಕಿ ಬೀಳಲಿಕ್ಕೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರೇ ಕಾರಣ ಅನ್ನುವಂತ ಆರೋಪವನ್ನ ಮಾಡಿದರೆ. ಈ ಹಿಂದೆ ಕೂಡ ಹೇಳಿದ್ರು, ನಾನು ಬಳ್ಳಾರಿಗೆ ಬೆಂಕಿ ಹಚ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅವರು ಯಾವುದಕ್ಕೂ ಹೆಸರಲ್ಲ, ನಮ್ಮ ಮನೆಗೆ ಬೆಂಕಿ ಹಚ್ಚಿದರೆ ಈ ಮೊದಲು ಮನೆಗೆ ಕಲ್ಲು ಎಷ್ಟಿದ್ರು, ಈಗ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಮಾಡಿದ್ರು. ಕಳೆದ 3-4 ವರ್ಷಗಳಿಂದ ಆ ಒಂದು ಜಾಗ ಏನಿದೆ ಅಂದ್ರೆ ಜಿ ಸ್ಕ್ವೇರ್ ಏನಿದೆ, ಅದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಂದು ಮಾಡೆಲ್ ಹೌಸ್ ಅನ್ನ ಮಾಡಿ ವಸತಿ ಸಮುಚ್ಚಯವನ್ನ ಮಾಡ್ಲಿಕ್ಕೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು. ಈ ಒಂದು ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ಸುಮಾರು 2 ಕೋಟಿಗೂ ಅಧಿಕ ವಸ್ತುಗಳು ಅಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಪ್ರಭು. ಸೊ ಸ್ಥಳದಲ್ಲಿ ಈಗ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ವೆಂಕಟೇಶ್, ಈಗ ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ಗಲಾಟೆಗೆ ರಿವೆಂಜ ಇದು ಹೇಗೆ ಅಂತ ಆ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಖಂಡಿತವಾಗ್ಲೂ ಪ್ರಭು, ಏನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಏನ್ ನಡೀತು, ಬ್ಯಾನರ್ ಗಲಾಟೆಯ ಬಳಿಕ ಈ ಒಂದು ಘಟನೆ ಏನಾಗಿದೆ, ಈ ಘಟನೆ ಇದೀಗ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಕಡೆಗೆ ಬಟ್ಟು ಮಾಡ್ತಕ್ಕಂಥ ಪ್ರಯತ್ನ ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಆರೋಪ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಘಟನೆ ಮಾಸು ಮುನ್ನವೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಳ್ಳಾರಿಯ ಸ್ಥಳೀಯರಿಗೆ ಆತಂಕವನ್ನ ಕೂಡ ಮೂಡಿಸಿರ್ತಕ್ಕಂಥದ್ದು. ಏನು ಸಂಜೆ 5-5:30 ಗಂಟೆ ಸುಮಾರಿಗೆ ಬೆಂಕಿ ಹೊತ್ಕೊಂಡು ಸ್ಥಳೀಯರು ಅಂದ್ರೆ ಬೆಳಗಲ್ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಸ್ಥಳೀಯರು ಏನಿದ್ರೆ ಅವರೇ ಹೋಗಿ ಅದನ್ನ ನಂದಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ಇದೀಗ ಬೆಂಕಿ ನಂದಿಸುವಲ್ಲಿ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಹೊಡ್ತಿದ್ದೆ.